ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ನಿನ್ನ ನಂಬಿಕೆ ನಿಜವಾದರೆ ನವನಾಣ್ಯಗಳು ಮುಟ್ಟಿ ನಾಳೆ ಒಳಗೆ ನಿನ್ನ ಬೇಡಿಕೆ ಈಡೇರುತ್ತೆ ಅಂತ ಸಾಯಿ ನಮಗೆ ಒಂದು ಒಳ್ಳೆಯ ಸುದ್ದಿ ಹೇಳ್ತಾ ಇದ್ದಾರೆ. ಇವತ್ತು ಈ ಗುರುವಾರ ದಿನ ಸಾಯಿ ಮೇಲೆ ಪೂರ್ತಿ ನಂಬಿಕೆ ಇರೋಂಥವ್ರು ತಪ್ಪದೆ ಇಲ್ಲಿರುವ ನವನಾಣ್ಯಗಳನ್ನು ಮುಟ್ಟಿ, ಈ ನವನಾಣ್ಯಗಳು ಇವತ್ತು ಶಿರಡಿಯಲ್ಲಿ ನೋಡಬಹುದು. ಒಬ್ಬರ ಕೈಯಲ್ಲಿ ಅಂದ್ರೆ ಸಾಯಿಗೆ ತುಂಬಾ ಪ್ರೀತಿಯಾದಂತ ಭಕ್ತರು ಒಬ್ಬರಿದ್ರಂತೆ. ಅವರು ಯಾರು ಅಲ್ಲ, ಲಕ್ಷ್ಮೀಬಾಯಿ ಶಿಂಡೆ ಅಂತ. ಅವರು ಶಿರಡಿಯಲ್ಲಿ ಸಾಯಿಗೆ ತುಂಬಾ ಸೇವೆ ಮಾಡಿದ್ರು. ಆ ಸಮಯದಲ್ಲಿ ಸಾಯಿ ಕೊಟ್ಟಿದ್ರು ಈ 9 ನಾಣ್ಯಗಳಿಗೂ ಒಂದೊಂದಕ್ಕೂ ಒಂದೊಂದು ಅರ್ಥ ಹೇಳ್ಬಿಟ್ಟು ಸಾಯಿ ಅವರ ಕೈಗೆ ಕೊಟ್ಟಿದ್ರು. ಇವತ್ತು ಕೂಡ ಅವರ ಕುಟುಂಬಿಕರು ಅದನ್ನು ಒಂದು ಫೋಟೋ ರೂಪದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ನೀವು ಶಿರಡಿಗೆ ಹೋದ್ರೆ ಇದನ್ನು ಕೂಡ ವಿಸಿಟ್ ಮಾಡ್ಬೋದು. ಈಗ ನೀವು ಸಾಯಿ ಮಾತುಗಳು ಕೇಳಿ. ಮಗು, ನಂಬಿಕೆ ಅಂದರೆ ಕೈ ಕಟ್ಟಿ ಕುಳಿತುಕೊಳ್ಳೋದಲ್ಲ. ನಂಬಿಕೆ ಅಂದರೆ ಬಾಬಾ ನನ್ನ ಜೊತೆ ಇದ್ದಾನೆ, ಅದರಿಂದ ನಾನು ಮತ್ತೊಂದು ಹೆಜ್ಜೆ ಇಡುತ್ತೇನೆ ಎಂದು ಮುಂದೆ ಸಾಗೋದು. ಒಬ್ಬ ಮನುಷ್ಯನ ಜೀವನದಲ್ಲಿ ಹಣದ ಸಮಸ್ಯೆ ಬರಬಹುದು, ಉದ್ಯೋಗದ ಸಮಸ್ಯೆ ಬರಬಹುದು, ವ್ಯಾಪಾರದಲ್ಲಿ ನಷ್ಟ ಆಗಬಹುದು, ಮನೆಯವರ ನಡುವೆ ಮಾತಿನ ಭಿನ್ನಾಭಿಪ್ರಾಯ ಬರಬಹುದು, ಮಕ್ಕಳ ಬಗ್ಗೆ ಚಿಂತೆ ಇರಬಹುದು, ಭವಿಷ್ಯದ ಬಗ್ಗೆ ಭಯ ಇರಬಹುದು. ಸಮಸ್ಯೆ ಬಂದಿರೋದರಿಂದ ಸಾಯಿ ನಿನ್ನನ್ನು ಬಿಟ್ಟು ಹೋಗಿದ್ದಾನೆ ಎಂದು ಅರ್ಥವಲ್ಲ. ಕೆಲವೊಮ್ಮೆ ಸಾಯಿ ನಮ್ಮ ಮುಂದೆ ಬಾಗಿಲನ್ನು ತೆರೆಯುವ ಮೊದಲು ತಪ್ಪಾದ ಬಾಗಿಲುಗಳು ಮುಚ್ಚುವಂತೆ ಮಾಡುತ್ತಾನೆ. ನಮಗೆ ಅದು ನಷ್ಟದಂತೆ ಕಾಣುತ್ತದೆ, ಆದರೆ ಬಾಬಾಗೆ ಅದು ರಕ್ಷಣೆ. ನಮಗೆ ಏಕೆ ಹೀಗಾಯ್ತು ಅನಿಸುತ್ತದೆ, ಬಾಬಾ ಮಾತ್ರ ಇದು ನಿನ್ನ ಒಳಿತಿಗಾಗಿ ಎನ್ನುತ್ತಾನೆ. ಇಂದು ನಿನ್ನ ಮನಸ್ಸಿನಲ್ಲಿ ಯಾವುದಾದರೂ ಒಂದು ಬೇಡಿಕೆ ಇದ್ದರೆ ಅದನ್ನು ಬಾಬಾ ಮುಂದೆ ಹೇಳು, ಆದರೆ ಒಂದು ಸಣ್ಣ ಬದಲಾವಣೆ ಮಾಡು. ಬಾಬಾ, ನನಗೆ ಇದು ಬೇಕೇ ಬೇಕು ಎಂದು ಒತ್ತಾಯ ಮಾಡೋದು ಬೇಡ. ಬಾಬಾ, ನನಗೆ ಇದು ಒಳಿತದಾದರೆ ದಯವಿಟ್ಟು ಕೊಡು, ಉಳಿತಲ್ಲದಿದ್ದರೆ ಅದಕ್ಕಿಂತ ಉತ್ತಮವಾದ ದಾರಿಯನ್ನು ತೋರಿಸು ಎಂದು ಹೇಳು. ಈ ಮಾತಿನಲ್ಲಿ ಭಕ್ತಿಯ ಶಕ್ತಿ ಇದೆ. ಏಕೆಂದರೆ ನಮಗೆ ನಮ್ಮ ಇಂದಿನ ದಿನ ಮಾತ್ರ ಗೊತ್ತು, ಸಾಯಿಗೆ ನಮ್ಮ ನಾಳೆ ಮಾತ್ರವಲ್ಲ, ನಮ್ಮ ಮುಂದಿನ ದಾರಿಯೂ ಗೊತ್ತು. ನಾವು ಒಂದು ಅವಕಾಶಕ್ಕಾಗಿ ಅಳುತ್ತಿದ್ದೇವೆ, ಆದರೆ ಬಾಬಾ ನಮ್ಮ ಮುಂದೆ 10 ಅವಕಾಶಗಳನ್ನು ಸಿದ್ಧಪಡಿಸುತ್ತಿರಬಹುದು. ನಾವು ಒಬ್ಬ ವ್ಯಕ್ತಿ ನಮ್ಮ ಜೀವನದಲ್ಲಿ ಉಳಿಯಬೇಕು ಎಂದು ಬಯಸುತ್ತಿದ್ದೇವೆ, ಆದರೆ ಬಾಬಾ ಆ ವ್ಯಕ್ತಿ ನಮ್ಮ ಮನಸ್ಸಿಗೆ ಶಾಂತಿ ಕೊಡದಿದ್ದರೆ ದೂರ ಮಾಡುತ್ತಿದ್ದಿರಬಹುದು. ನಾವು ಒಂದು ಕೆಲಸ ಸಿಗಬೇಕು ಎಂದು ಪ್ರಾರ್ಥಿಸುತ್ತಿದ್ದೇವೆ, ಆದರೆ ಬಾಬಾ ಅದಕ್ಕಿಂತ ಉತ್ತಮವಾದ ಕೆಲಸಕ್ಕಾಗಿ ಸಮಯ ಕಾಯಿಸುತ್ತಿರಬಹುದು. ಅದರಿಂದ ತಡವಾದ ಪ್ರತಿಯೊಂದು ವಿಷಯವನ್ನು ನಿರಾಕರಣೆ ಎಂದು ಭಾವಿಸಬೇಡ. ಕೆಲವೊಮ್ಮೆ ತಡವಾದರೆ ಸಾಯಿಯ ಉತ್ತರ ಅದರಿಂದ ಸಿಗುತ್ತೆ ಅಂತ ಕೇಳಿ. ಇಂದು ಈ ಸಂದೇಶ ಕೇಳುತ್ತಿರುವ ಒಬ್ಬ ಭಕ್ತನಿಗೆ ಬಾಬಾ ಹೇಳುತ್ತಿರುವಂತೆ ಭಾವಿಸು. ನೀನು ತುಂಬಾ ದಿನಗಳಿಂದ ಕಾಯುತ್ತಿದ್ದೀಯಾ. ಈಗ ನಿನ್ನೊಳಗೆ ಒಂದು ಭಯ ಬಂದಿದೆ, ಇದು ನನಗೆ ಆಗೋದೇ ಇಲ್ಲವೋ ಎಂದು. ಆ ಭಯವನ್ನು ಹಿಂದೆ ನನ್ನ ಪಾದಗಳ ಬಳಿ ಇಡು. ನಿನ್ನ ಪ್ರಯತ್ನವನ್ನು ಮಾತ್ರ ನಿಲ್ಲಿಸಬೇಡ. ಮಗು, ನಿನ್ನ ಕೆಲಸವನ್ನು ನೀನು ಮಾಡು, ಫಲಿತಾಂಶದ ಸಮಯವನ್ನು ಸಾಯಿಗೆ ಬಿಡು. ನೀನು ಒಂದು ಹೆಜ್ಜೆ ಇಟ್ಟರೆ ಸಾಯಿ ನಿನ್ನನ್ನು 10 ಹೆಜ್ಜೆ ನಡೆಸಬಹುದು, ಆದರೆ ನೀನು ಮೊದಲು ಹೆಜ್ಜೆಯನ್ನೇ ಇಡದೆ ಬಾಬಾ ನೀನೇ ಎಲ್ಲವನ್ನೂ ಮಾಡು ಎಂದರೆ ಹೇಗೆ. ಬಾಬಾ ನಮ್ಮ ಕೈ ಹಿಡಿಯುತ್ತಾನೆ, ಆದರೆ ನಡೆಯಬೇಕಾದದ್ದು ನಾವು. ಇನ್ನೊಂದು ವಿಷಯವನ್ನು ನೆನಪಿರಲಿ ಮಗು, ಹಣ ಬಂದಾಗ ಸಾಯಿಯನ್ನು ನೆನಪಿಸೋದು ಸುಲಭ, ಆರೋಗ್ಯ ಚೆನ್ನಾಗಿದ್ದಾಗ ಸಾಯಿಯನ್ನು ನೆನಪಿಸೋದು ಸುಲಭ, ಎಲ್ಲರೂ ನಮ್ಮ ಜೊತೆ ಇದ್ದಾಗ ಭಕ್ತಿ ಮಾಡೋದು ಸುಲಭ. ಆದರೆ ಯಾರು ಅರ್ಥ ಮಾಡಿಕೊಳ್ಳದ ಸಮಯದಲ್ಲಿ, ನಮ್ಮ ಕೈಯಲ್ಲಿ ಏನು ಉಳಿಯದ ಸಮಯದಲ್ಲಿ ಸಾಯಿ ನೀನು ಇದ್ದೀಯಲ್ಲ ಎಂದು ಹೇಳಲು ಸಾಧ್ಯವಾದರೆ ಅದೇ ನಿಜವಾದ ನಂಬಿಕೆ. ನಿನ್ನ ಬಳಿ ಇಂದು ದೊಡ್ಡ ಸಂಪತ್ತು ಇಲ್ಲದಿರಬಹುದು,
ಆದರೆ ನಿನ್ನ ಬಳಿ ಸಾಯಿ ನಾಮ ಇದೆ. ನಿನ್ನ ಬಳಿ ದೊಡ್ಡ ಪರಿಚಯಗಳು ಇಲ್ಲದಿರಬಹುದು, ಆದರೆ ನಿನ್ನ ಹಿಂದೆ ಸಾಯಿಯ ಕೃಪೆ ಇದೆ. ನಿನ್ನ ಮಾತನ್ನು ಕೇಳುವವರು ಕಡಿಮೆ ಇರಬಹುದು, ಆದರೆ ನಿನ್ನ ಮೌನವನ್ನು ಅರ್ಥ ಮಾಡಿಕೊಳ್ಳುವ ಸಾಯಿ ಇದ್ದಾನೆ. ಅದಕ್ಕಿಂತ ದೊಡ್ಡ ಧೈರ್ಯ ಇನ್ನೇನು ಇರಬೇಕು ನಿನಗೆ? ಮಗು, ಈ ವಿಷಯದಲ್ಲಿ ನೆನಪಿರಲಿ, ಆರೋಗ್ಯ ಒಂದು ಸಂಪತ್ತು, ಮನಸ್ಸಿನ ನೆಮ್ಮದಿ ಒಂದು ಸಂಪತ್ತು, ಒಳ್ಳೆಯ ಕುಟುಂಬ ಒಂದು ಸಂಪತ್ತು, ನಮ್ಮನ್ನು ನಂಬುವ ಒಬ್ಬ ವ್ಯಕ್ತಿ ಒಂದು ಸಂಪತ್ತು, ದೇವರ ಮೇಲೆ ಇರುವ ನಂಬಿಕೆ ಎಲ್ಲಕ್ಕಿಂತ ದೊಡ್ಡ ಸಂಪತ್ತು. ಹಣ ಇದ್ದು ನೆಮ್ಮದಿ ಇಲ್ಲದಿದ್ದರೆ ಏನು ಪ್ರಯೋಜನ ಇಲ್ಲ. ಮನೆ ದೊಡ್ಡದಾದಿದ್ದರೂ ಮನಸ್ಸಿನಲ್ಲಿ ಸಂತೋಷವಿಲ್ಲದಿದ್ದರೆ ಏನೂ ಪ್ರಯೋಜನ ಇಲ್ಲ. ಜನರು ನೂರಾರು ಇದ್ದರೂ ನಮ್ಮ ನೋವನ್ನು ಹಂಚಿಕೊಳ್ಳಲು ಒಬ್ಬರು ಇಲ್ಲದಿದ್ದರೆ ಏನ್ ಪ್ರಯೋಜನ? ಆದ್ದರಿಂದ ಇಂದು ಬಾಬಾಗೆ ಹೀಗೆ ಹೇಳಿಕೊ, ಸಾಯಿ, ನನ್ನ ಜೀವನಕ್ಕೆ ಬೇಕಾದದನ್ನು ನೀನೇ ಆರಿಸು. ನನಗೆ ಬೇಕೆಂದು ನಾನು ಕೇಳೋದಕ್ಕಿಂತ ನನಗೆ ನಿಜವಾಗಿ ಒಳಿತಾಗೋದನ್ನು ನೀನು ಕೊಡು. ಮತ್ತೊಂದು, ಮಗು, ನೀನು ಯಾರಿಗಾದರೂ ಸಹಾಯ ಮಾಡುವ ಅವಕಾಶ ಸಿಕ್ಕಾಗ ಅದನ್ನು ಕಳೆದುಕೊಳ್ಳಬೇಡಿ. ಒಬ್ಬ ಹಸಿದವನಿಗೆ ಊಟ ಕೊಡು, ಒಬ್ಬ ದುಃಖತನಿಗೆ 2 ಒಳ್ಳೆಯ ಮಾತು ಹೇಳು, ಮನೆಯಲ್ಲಿರುವ ವೃದ್ಧರನ್ನು ಪ್ರೀತಿಯಿಂದ ಮಾತನಾಡಿಸು, ತೊಂದರೆಯಲ್ಲಿ ಇರುವ ವ್ಯಕ್ತಿಗೆ ಸಾಧ್ಯವಾದಷ್ಟು ಸಹಾಯ ಮಾಡು. ಇವೆಲ್ಲವೂ ಸಾಯಿಯ ಸೇವೆಯೇ. ಬಾಬಾ ಕೇವಲ ದೇವಾಲಯದಲ್ಲಿ ಇರೋದಿಲ್ಲ, ನಮ್ಮ ಸುತ್ತಲೂ ಇರುವ ಜೀವಗಳಲ್ಲೂ ಅವನನ್ನು ಕಾಣಬೇಕು. ಯಾರಿಗಾದರೂ ನಿನ್ನಿಂದ ನೋವಾಗಿದ್ದರೆ ಸಾಧ್ಯವಾದರೆ ಕ್ಷಮೆ ಅಂತ ಕೇಳಿ. ಯಾರಾದರೂ ನಿನ್ನನ್ನು ನೋಯಿಸಿದ್ದರೆ ಪ್ರತೀಕಾರದ ಬದಲು ಅವರನ್ನು ಸಾಯಿಗೆ ಒಪ್ಪಿಸು. ಏಕೆಂದರೆ ಮನಸ್ಸಿನಲ್ಲಿ ಕೋಪವನ್ನು ಹಿಡಿದುಕೊಂಡಿರೋದು ಅವರಿಗಿಂತ ನಮಗೆ ಹೆಚ್ಚು ನೋವು ಕೊಡುತ್ತದೆ. ಇದೆಲ್ಲ ಕೂಡ ಇವತ್ತು ನೀನು ನೆನಪಿಟ್ಕೋಬೇಕು. ಮಗು, ಇವತ್ತು ಒಳ್ಳೆಯ ದಿನ, ನೀನು ಗುರುವಾರ ದಿನ 9 ನಾಣ್ಯಗಳನ್ನು ಮುಟ್ಟಿದ್ದೀಯಾ. ಖಂಡಿತ ನಿನ್ನ ಜೀವನದಲ್ಲಿ ಅನ್ಕೊಂಡಿರೋದು ಆಗುತ್ತೆ, ನಿನ್ನ ಬೇಡಿಕೆ ಕೂಡ ಈಡೇರುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಸಾಯಿ ಫ್ಯಾಮಿಲೀಸ್ಗೆ ಎಲ್ಲರಿಗೂ ಹಂಚಿ, ಶ್ರದ್ಧೆ ಸಬೂರಿ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.